ಎಷ್ಟಪ್ಪ MRP ರೆಡ್ಯೂಸ್ ಮಾಡಬೇಕು? ಒಂದು ಸಿಂಪಲ್ ಎಕ್ಸಾಂಪಲ್ ದಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇವತ್ತು MRP ಪ್ರೈಸ್ ಅದ್ರ 100 rupees ಐತಿ, ಕರೆಂಟ್ GST ರೇಟ್ 18% ಐತಿ, ಮುಂದೆ ರೆಡ್ಯೂಸ್ಡ್ GST ರೇಟ್ 12%. ಆ ಕೇಸಲ್ಲಿ ನಿಮ್ಮ MRP 100 ದಿಂದ ಅದು ರೆಡ್ಯೂಸ್ಡ್ ರೇಟಿಗೆ ಬರಬೇಕು. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? 100 ಡಿವೈಡೆಡ್ ಬೈ 1.18 ಅಂದ್ರೆ 18%. ಅದು ಪ್ರೈಸ್ ಬರ್ತೈತಿ 85 rupees ಅಪ್ರಾಕ್ಸಿಮೇಟ್ಲಿ, ಇಂಟು 1.12 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 95 ಬರ್ತೈತಿ. ಸೊ ನಿಮ್ದು MRP 100 ದಿಂದ 95 ಹೋತು ಅಂದ್ರೆ 5 rupees ರೆಡ್ಯೂಸ್ ಆತು. ಆದ್ 5 rupees ಇಸ್ ಬಿಕಾಸ್ ಆಫ್ ರಿಡಕ್ಷನ್ ಇನ್ ಟ್ಯಾಕ್ಸ್ ರೇಟ್. ಸೊ ಇಮಿಡಿಯೇಟ್ಲಿ ನಿಮ್ದು ಯಾವ್ಯಾವ ಸ್ಟಾಕ್ಸ್ ಅದಾವ್ ನೋಡ್ರಿ, ಆಸ್ ಆನ್ 22nd September ಅದ್ರ ಎಲ್ಲರ ಮೇಲೆ ಇದೊಂದು ಲೇಬಲ್ ಹಚ್ಚಿರ್ಬೇಕು, ಹೊಸ MRP ವಿಚ್ ಇಸ್ ಆಫ್ 95 rupees ಅಂಡ್ ನಾಟ್ ಆಫ್ 100 rupees. ಆ 100 rupees ಕಾಣಬೇಕು, 95 rupees ಕಾಣಬೇಕು. 100 ಮೇಲೆ 95 ಇಡಬೇಡ್ರಿ, ಅದು ತಪ್ಪಾಕೈತಿ. ಇದ್ರ ರಿಲೇಟೆಡ್ ಎಲ್ಲಾ ಪ್ರಾವಿಷನ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೇನೆ. ಇದೆಲ್ಲರಿಗೂ ಶೇರ್ ಮಾಡ್ರಿ, ಜಾಗೃತಿ ಎಲ್ಲರಿಗೂ ಗೊತ್ತಾಗ್ಲಿ. ಸೊ ದ್ಯಾಟ್ ನಿಮ್ದು ಬಿಸ್ನೆಸ್ ಉಳ್ಕೋಬೇಕು, ನೀವು ಏನು ಪೆನಾಲ್ಟಿ ಕಟ್ಬಾರ್ದಂತ ನಾನು ಇದೆಲ್ಲ ನಿಮ್ಗೋಸ್ಕರ ತಗೊಂಡ್ ಬರ್ತಾ ಇದ್ದೀನಿ. CA ರಾಹುಲ್ ಆರ್ ಗಾಂಧಿ ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ನಿಮ್ಗೋಸ್ಕರ ತಗೊಂಡ್ ಬರ್ತೇನೆ.